ಯಾರೋ ಕೆಲವು ದುಷ್ಕರ್ಮಿಗಳು ಲಾಭಕ್ಕಾಗಿ ಮರಗಳನ್ನು ಕಡಿಯುವುದು ಸಾಮಾನ್ಯ. ಆದರೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳೇ ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ಮರಗಳನ್ನು ಕಡಿದು ಹಾಕಿರುವ ಘಟನೆ ಮೈಸೂರಿನ ಕುವೆಂಪು ನಗರದಲ್ಲಿ ನಡೆದಿದೆ. ಕುವೆಂಪು ನಗರದ ಆರ್ಎಂಪಿ ಕ್ವಾರ್ಟರ್ಸ್ ಎದುರಿನಲ್ಲಿರುವ ಉದ್ಯಾನವನದಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಲು ನಗರ ಪಾಲಿಕೆ ಮುಂದಾಗಿದ್ದು, ಅಲ್ಲಿ ಕಟ್ಟಡ ನಿರ್ಮಿಸುವುದಕ್ಕಾಗಿ ಕೆಲವು ಮರಗಳನ್ನು ಕಡಿದು ಅಡಿಪಾಯ ಹಾಕಲು ಮುಂದಾಗಿದ್ದಾರೆ. ಈ ವಿಷಯ ತಿಳಿದ ಕೆಲವು ಸಾರ್ವಜನಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಪರಿಸರ ರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಭಾನುಮೋಹನ್ ಅವರಿಗೆ ವಿಷಯ ತಿಳಿಸಿದರು. ಸ್ಥಳಕ್ಕೆ ತೆರಳಿದ ಭಾನುಮೋಹನ್ ಅವರು ಅಲ್ಲಿ ಪರಿಶೀಲನೆ ನಡೆಸಿ ವಾಣಿ ವಿಲಾಸ ವಾಟರ್ ವರ್ಕ್ಸ್ನ ಜೂನಿಯರ್ ಇಂಜಿನಿಯರ್ ಅವರನ್ನು ವಿಚಾರಿಸಿದಾಗ ಅರಣ್ಯ ಇಲಾಖೆಯಿಂದ ಮರ ಕಡಿಯಲು ಅನುಮತಿ ಪಡೆದಿಲ್ಲ ಎಂಬುದು ಬೆಳಕಿಗೆ ಬಂದಿತು. ಕೂಡಲೇ ಅರಣ್ಯ ಅಧಿಕಾರಿಗಳಿಗೆ ದೂರು ನೀಡಿದ್ದು, ಅವರು ಸ್ಥಳಕ್ಕೆ ಬಂದು ಮರ ಕಡಿಯಲು ಬಳಸಿದ್ದ ಪರಿಕರಗಳನ್ನು ಜಪ್ತಿ ಮಾಡಿ ಕೊಂಡೊಯ್ದರು. ಈ ಘಟನೆ ಕುರಿತು ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿದ ಭಾನುಮೋಹನ್ ಅವರು, ನಗರ ಪ್ರದೇಶದಲ್ಲಿ ಹಲವಾರು ಕಾರಣಗಳಿಗಾಗಿ ಚೆನ್ನಾಗಿರುವ ಮರಗಳನ್ನು ಕಡಿದು ಪರಿಸರ ನಾಶ ಮಾಡಲಾಗುತ್ತಿದೆ. ನಗರದಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿರುವ ಹಲವಾರು ಒಣಗಿರುವ ಮರಗಳಿವೆ. ಜನರ ಸುರಕ್ಷತೆಯ ದೃಷ್ಟಿಯಿಂದ ಅವುಗಳನ್ನು ಕಡಿಯುವಂತೆ ನಾವೇ ಒತ್ತಾಯ ಮಾಡಿದ್ರೂ ನಗರ ಪಾಲಿಕೆಯವರು, ಅರಣ್ಯ ಇಲಾಖೆಯವರು ಕಡಿಯುವುದಿಲ್ಲ ಎಂದು ಆರೋಪಿಸಿದರು. ಕುಡಿಯುವ ನೀರಿನ ಘಟಕ ನಿರ್ಮಿಸುವುದಕ್ಕೆ ನಮ್ಮದೇನೂ ಅಭ್ಯಂತರವಿಲ್ಲ. ಆದರೆ ಹಸಿರು ನೀಡುವ ಮರಗಳನ್ನು ಕಡಿಯುವುದಕ್ಕೆ ತೀವ್ರ ವಿರೋಧವಿದೆ. ಆದ್ದರಿಂದ ಅಕ್ರಮವಾಗಿ ಮರಗಳನ್ನು ಕಡಿದವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಜರುಗಿಸಬೇಕು ಎಂದು ಅವರು ಒತ್ತಾಯಿಸಿದರು. ನಮ್ಮ ಮೈಸೂರು ನಗರದ ಕುವೆಂಪು ನಗರ ಆರ್ಎಂಪಿ ಕ್ವಾರ್ಟರ್ಸ್ ಎದುರುಗಡೆ ರಸ್ತೆಯಲ್ಲಿ ಒಂದು ಉದ್ಯಾನವನ ಇದೆ. ಆ ಉದ್ಯಾನವನದಲ್ಲಿ ಆರ್ಒ ಪ್ಲಾಂಟ್ ಅಂದರೆ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡ್ತಾ ಇದ್ದಾರೆ. ನನಗೆ ಆ ಕುಡಿಯೋ ನೀರಿನ ಘಟಕದ ಬಗ್ಗೆ ವಿರೋಧ ಇಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತಂದರೆ, ಅಲ್ಲಿ ಉದ್ಯಾನವನದಲ್ಲಿ ಮರಗಳನ್ನ ಕಟ್ ಮಾಡಿ ಒಂದು ಫೌಂಡೇಶನ್ ಮಾಡ್ತಾಯಿದ್ರು. ಈ ವಿಚಾರ ನನಗೆ ತಿಳಿದಾಗ ನಾನು ಸ್ಥಳಕ್ಕೆ ಹೋಗಿ ನಾನು ಅಲ್ಲಿ ಯಾರು ಕೆಲಸ ಮಾಡ್ತಿದ್ದವ್ರು ಕೇಳಿದಾಗ ಒಬ್ಬರು JE ವಾಣಿ ವಿಲಾಸ ನೀರು ಸರಬರಾಜು JE ನಂಬರ್ ಕೊಟ್ಟರು. ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಅನುಮತಿ ತಗೊಂಡಿದ್ದೀರಾ ಅರಣ್ಯ ಇಲಾಖೆಯಿಂದ ಅಂತ ಕೇಳಿದ್ರೆ, ಅವರು ಕಾರ್ಪೊರೇಟರ್ ಗೊತ್ತು ಅಂತ ಹೇಳಿದ್ರು. ಯಾಕೆ ಈ ಥರ ನೀವು ಅಧಿಕಾರಿ ಇಟ್ಕೊಂಡು ಬೇಜವಾಬ್ದಾರಿಯಾಗಿ ಮಾತಾಡ್ತಿದ್ದೀರಾ ಅಂತ. ಮತ್ತೆ ನಾನು ಅಲ್ಲಿದ್ದಂಥ ಕೆಲವು ಸಲಕರಣೆಗಳನ್ನು, ಯಾಕೆಂದರೆ ನಾನು ಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಮರಗಳೆಲ್ಲ ಸಾಗಿಸ್ಬಿಟ್ಟಿದ್ರು. ಅಲ್ಲಿ ಬೇರೆ ಒಂದು ಇದ್ದಂಥ ಐಟಮ್ಗಳನ್ನ ಗುದ್ಲಿ ಆರೆ ಪಿಕಾಸಿ ಅದೆಲ್ಲ ಫೌಂಡೇಶನ್ ಮಾಡ್ತಿದ್ರಲ್ಲ, ಅರಣ್ಯ ಇಲಾಖೆಗೆ ಸ್ಪಾಟಕ್ಕೆ ಕರೆಸ್ದೆ. ಅವರು ನೋಡಿದ್ರು, ಅವರು ನಾವು ಅನುಮತಿ ಕೊಟ್ಟಿಲ್ಲ ಅಂತ ಹೇಳಿದ್ರು. ಅವಾಗ ಅದನ್ನೆಲ್ಲ ಸೀಸ್ ಮಾಡಿ ಅರಣ್ಯ ಇಲಾಖೆಗೆ ತೊಗೊಂಡೋಗಿ ಕೊಟ್ವಿ. ಆನಂತರ ಕಾರ್ಪೊರೇಟ್ರು ರಮೇಶ್ ಅಂತೇಳಿ ಫೋನ್ ಮಾಡಿದ್ರು, ಮೇಡಮ್ ಇದು ನಾವು ಈ ಥರ ಏನೋ ಆಗೋಗಿದೆ, ಇದೊಂದು ಸರಿ ಬಿಡಿ ಅಂದರು. ನಾನು ಹೇಳ್ತಿರೋದು, ನಗರ ಪ್ರದೇಶದಲ್ಲಿ ಪ್ರತಿದಿನ ಒಂದೊಂದು ವಾರ್ಡ್ಗಳಲ್ಲಿ ಈ ಥರ ಆಗ್ತಾ ಹೋದರೆ ನಾವು ಪರಿಸರ ಉಳಿಸೋದಲ್ಲಿ ಒಂದೆಡೆ ರಸ್ತೆ ಅಭಿವೃದ್ಧಿ ಮಾಡಬೇಕು, ಜನಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಮರಗಳ ಹನನ ಮಾಡ್ತಾರೆ. ಅದೇ ಜನಸಂಖ್ಯೆಗೆ ಪರಿಸರ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಅರಿವಿಲ್ವಾ? ಯಾಕೆ ಈ ಥರ ಬೇಜವಾಬ್ದಾರಿತನದಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಗೊತ್ತಿಲ್ಲ. ಹಾಗಾಗಿ ನಾನು ಇದಕ್ಕೆ ಹೇಳೋದು ಏನಂದರೆ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಅವ್ರ ಮೇಲೆ FIR ದಾಖಲಿಸಬೇಕು ಅಂತ ಅರಣ್ಯ ಇಲಾಖೆಯಲ್ಲಿ ನಾನು ಈಗಾಗಲೇ ದೂರು ಕೊಟ್ಟಿದ್ದೀನಿ. ನಮ್ಮ ಮೈಸೂರು ನಗರದಲ್ಲಿ ಈಗ ಹಸಿರಾಗಿರೋವಂಥ ಮರಗಳನ್ನ ಹನನ ಮಾಡ್ತಾ ಇದ್ದಾರೆ. ಅದೇ ಒಣಗಿರೋವಂಥ ಮರಗಳನ್ನ ತೆಗೀರಿ ಅಂತ ನಾವು ಹೇಳ್ತೀವಿ. ಯಾಕೆ ಅದನ್ನು ಮಾಡ್ತಾ ಇಲ್ಲ? ಅದನ್ನು ನಾವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಯಾರೂ ಬಂದಿಲ್ಲ ಅಂತಾರೆ. ಇಲಾಖೆನೇ ಯಾಕೆ ಅದ್ರ ಬಗ್ಗೆ ಒಂದು ಜನಗಳನ್ನ ಇಟ್ಕೊಂಡು ತೆರವುಗೊಳಿಸೋಕ್ಕಾಗಲ್ಲ? ನಮ್ಮ ಪರಿಸರ ಉಳಿಸಿದ್ರೆ ಮುಂದೆ ನಾವು ಬದುಕೋದಕ್ಕೆ ಸಾಧ್ಯ. ಈಗಾಗಲೇ ಜನಗಳು ಸಾಕಷ್ಟು ಕರೋನಾಯಿಂದ ಒದ್ದಾಡ್ತಿದ್ದಾರೆ, ಉಸಿರಾಡೋಕ್ಕೆ ತೊಂದರೆ ಆಗಿದೆ. ಮರಗಳಿದ್ರೆ ಮನುಷ್ಯ ಎಷ್ಟು ಬೇಕಾದ್ರೂ ಗಾಳಿ ನೀರು ಸೇವಿಸ್ಕೊಂಡು ಬದುಕ್ಬೋದು. ದಯವಿಟ್ಟು ಅಧಿಕಾರಿಗಳಿರ್ಬೋದು, ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು, ಕಾನೂನು ರೀತಿಯಲ್ಲಿ ಕೆಲಸ ಮಾಡಿ, ಕಾನೂನು ಬಾಹಿರವಾಗಿ ಕೆಲಸ ಮಾಡಿದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಪರಿಸರ ನಾಶ ಮಾಡಬೇಡಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾನುಮೋಹನ್, ಪರಿಸರವಾದಿ. ಚುನಾವಣೆ ವಿಚಾರ ಅದು ಮುಗಿದು ಹೋದ ವಿಚಾರ ಎಂದು ರಾಜ್ಯ ವಸತಿ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಇಂದು ಮೈಸೂರಿಗೆ ಆಗಮಿಸಿದ್ದ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಚಾಮುಂಡೇಶ್ವರಿಯ ದರ್ಶನ ಪಡೆದ ಅವರು ನಂತರ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿ ಸುತ್ತೂರು ಶ್ರೀಗಳ ಜೊತೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಉಪಚುನಾವಣೆಯ ಫಲಿತಾಂಶ ಬಂದ ಬಳಿಕ ಸಿಎಂ ಬದಲಾವಣೆ ವಿಚಾರವೇ ಕೊನೆಯಾಗಿ ಹೋಗಿದೆ. ಈ ವಿಚಾರವನ್ನ ಮತ್ತೆ ಮತ್ತೆ ಪ್ರಸ್ತಾಪ ಮಾಡುವುದು ಬೇಡ ಎಂದರು. ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಾತನಾಡಿದ ಅವರು, ಅದು ಮುಖ್ಯಮಂತ್ರಿಗಳ ಪಾಲಿನ ಪರಮಾಧಿಕಾರ. ಅದರ ಬಗ್ಗೆ ಮುಖ್ಯಮಂತ್ರಿ ಮತ್ತು ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾರೆ. ಇದರಲ್ಲಿ ನಾವು ಮಾತನಾಡುವುದು ಏನೂ ಇಲ್ಲ ಎಂದರು. ಸಚಿವರ ಖಾತೆಗಳನ್ನು ಬದಲಾಯಿಸುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನನಗೆ ಯಾವುದೇ ಖಾತೆ ಕೊಟ್ಟರೂ ನಿಭಾಯಿಸುತ್ತೇನೆ. ನನಗೆ ಜನರ ಹಾಗೂ ಗುರುಗಳ ಆಶೀರ್ವಾದವಿದೆ ಎಂದರು.
ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಉಪಚುನಾವಣೆಯ ಗೆಲುವಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸೋಮಣ್ಣ, ಒಗ್ಗಟ್ಟಿನಲ್ಲಿದ್ದರೆ ಏನೆಲ್ಲ ಆಗುತ್ತದೆ ಎನ್ನುವುದಕ್ಕೆ ಇದೇ ಉದಾಹರಣೆ. ಯಡಿಯೂರಪ್ಪ ಅವರ ಅನುಭವ ಇದರಲ್ಲಿ ಕೆಲಸ ಮಾಡಿದೆ. ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾರ್ಜಿನ್ನಲ್ಲಿ ಲೀಡ್ ತೆಗೆದುಕೊಂಡಿದ್ದೆವು. ಈ ಬಾರಿ ಹೆಚ್ಚಿನ ಅಂತರದಲ್ಲಿ ಗೆಲುವು ಸಾಧಿಸಿದ್ದೇವೆ ಎಂದು ವಿಶ್ಲೇಷಿಸಿದರು. ಏನಿಲ್ಲ ಸರ್, ಇದು ಸುತ್ತೂರು, ಸಿದ್ಧಗಂಗೆ, ಆದಿಚುಂಚನಗಿರಿ ಪುಣ್ಯಕ್ಷೇತ್ರಗಳು. ಈ ಕ್ಷೇತ್ರಗಳಿಗೆ ಬಂದು ಯಾರ್ಯಾರು ಹೋಗ್ತಾರೋ ಮನಸ್ಸಿಗೆ ಉಲ್ಲಾಸ ಆಯ್ತದೆ, ನೆಮ್ಮದಿ ಸಿಗ್ತದೆ, ಶಾಂತಿ ಸಿಗ್ತದೆ. ನಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅವು ಕೂಡ ಸರಿ ಹೋಯ್ತವೆ. ಒಂದು ನಿಮಿಷ ತಾಳಿ, ಅದೆಲ್ಲವೂ ಕೂಡ ಸುಮಾರು ಮುಗಿದ ಅಧ್ಯಾಯ. ರಿಸಲ್ಟ್ ಬಂದಮೇಲೆ ಅವೆಲ್ಲ ಮುಗಿದೋಗಿದೆ. ಆದ್ದರಿಂದ ಮತ್ತೆ ಅದರ ಅವಶ್ಯಕತೆ ಏನಿಲ್ಲ ಮಾತಾಡೋದು. ಅದಕ್ಕೆ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡೋದು ಎಲ್ಲವೂ ವಿಶ್ಲೇಷಣೆಗಳು ಮುಗಿದಿದೆ. ಹಳೆ ವಿಚಾರನ ಮತ್ತೆ ಮಾತಾಡೋದ್ರೊಳಗೆ ಅರ್ಥ ಇಲ್ಲಪ್ಪ. ಇನ್ಯಾವುದಾದ್ರು ಹೊಸ್ದಾಗಿದ್ದಾಗ ನೋಡೋಣ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಹೈಕಮಾಂಡು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ಯಾವ ತೀರ್ಮಾನ ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ಗೆ ಹೇಳ್ತಾರೆ. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ನಾವು ಯಾರು ಹತ್ಕೊಳ್ಳಿ, ನಮಗೇನದು ಇದಾಗೋದಿಲ್ಲ. ಒಂದು ನಿಮಿಷ ತಾಳಿ, ಎಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅವ್ರು ಯಾವ ತೀರ್ಮಾನ ಮಾಡ್ತಾರೆ ಅದು. ಕೆಲ ಸಚಿವ ಆಕಾಂಕ್ಷಿಗಳು ರಮೇಶ್ ಜಾರಕಿಹೊಳಿ ಕೂತ್ಕೊಂಡು ಅದ್ರ ಬಗ್ಗೆ ಏನು ರಿಯಾಕ್ಷನ್? ನನಗೆ ಮಾಹಿತಿ ಇಲ್ಲಪ್ಪ, ಅದು ಮಾಹಿತಿ ಇಲ್ಲ ಸರ್. ನಿಮ್ಮ ಖಾತೆ ಬದಲಾವಣೆ ಅಪ್ಪ, ನನಗೇನು ಬನ್ನಿ ಖಾತೆಯಲ್ಲಿ ಇದ್ದವನು, ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ನನಗೆ ನಿಂತ ಖಾತೆ ಅಂತ ಆಸೆ ಇಲ್ಲ. ಯಾವ ಖಾತೆ ಕೊಟ್ಟರು ಅಲ್ಲೇ ಕೂಡ ಏನೆಲ್ಲ ಕೆಲಸ ಇರ್ತದೆ. ಸರ್ಕಾರದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ನನಗೆ ನನ್ನದೇ ಆದಂಥ ಅನುಭವ ಇದೆ. ಹಿರಿಯರ ಆಶೀರ್ವಾದ ಇದೆ, ಗುರುಗಳ ಆಶೀರ್ವಾದ ಇದೆ, ನನ್ನ ಜನರ ಆಶೀರ್ವಾದ ಇದೆ, ಮಾಡ್ತೀನಿ ಸರ್. ಮತ್ತು ಶಿರಾ ಗೆಲುವು ಮತ್ತು ಆರ್ನಗರ ಗೆಲುವನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್? ಸರ್ ನೋಡಿ ಸರ್, ಪಕ್ಷ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಏನೆಲ್ಲ ಆಗ್ತದೆ ಅನ್ನೋದಕ್ಕೆ, ಮತ್ತು ಯಡಿಯೂರಪ್ಪನವ್ರ ಅನುಭವ, ಪ್ರಧಾನಮಂತ್ರಿಗಳ ಸೂಚನೆ, ಅವ್ರ ಸಂಕಲ್ಪ ನಮಗೆ ಸಾಕಷ್ಟು ಕೆಲಸ ಮಾಡಿದೆ. ನಮಗೆ ನಗರ ಮತ್ತು ಶಿರಾ ಎರಡರಲ್ಲೂ ಕೂಡ ಲೋಕಸಭೆಯಲ್ಲಿ ಸಾಕಷ್ಟು ನಾವು ಮಾರ್ಜಿನ್ ಲೀಡ್ ತೊಗೊಂಡಿದ್ವಿ. ಅದು ಮತ್ತೆ ನಮಗೆ ಸಹಾಯ ಮಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದೀಪಾವಳಿ ಹಬ್ಬದಲ್ಲಿ ಮೈಸೂರು ನಗರದ ಕೆಲವು ಆಯ್ದ ಸ್ಥಳಗಳಲ್ಲಿ ಪಟಾಕಿಗಳನ್ನು ಸಿಡಿಸುವುದಕ್ಕೆ ನಿರ್ಬಂಧ ವಿಧಿಸಿ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಡಾ ಚಂದ್ರಗುಪ್ತ ಅವರು ಆದೇಶ ಹೊರಡಿಸಿದ್ದಾರೆ. ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ, ಕುಕ್ಕರಹಳ್ಳಿ ಹಾಗೂ ಕಾರಂಜಿಕೆರೆ ಪ್ರದೇಶ, ಲಿಂಗಾಂಬುದಿ ಕೆರೆ, ಸಾರ್ವಜನಿಕ ಉದ್ಯಾನಗಳು, ಆಸ್ಪತ್ರೆ, ನರ್ಸಿಂಗ್ ಹೋಂ, ಶೈಕ್ಷಣಿಕ ಸಂಸ್ಥೆಗಳು, ನ್ಯಾಯಾಲಯ ಹಾಗೂ ಧಾರ್ಮಿಕ ಸ್ಥಳಗಳ 100 ಮೀಟರ್ ವ್ಯಾಪ್ತಿಯಲ್ಲಿ ಪಟಾಕಿಗಳನ್ನು ಸಿಡಿಸುವುದಕ್ಕೆ ನಿಷೇಧ ವಿಧಿಸಲಾಗಿದೆ. ಈ 100 ಮೀಟರ್ ವ್ಯಾಪ್ತಿಯನ್ನು ನಿಶ್ಶಬ್ದ ವಲಯಗಳು ಎಂದು ಘೋಷಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಪಟಾಕಿಗಳನ್ನು ಸಿಡಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಮೈಸೂರು ನಗರ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ನವೆಂಬರ್ 13ರ ಬೆಳಗ್ಗೆ 6ರಿಂದ ಮಧ್ಯರಾತ್ರಿ 12 ಗಂಟೆಯವರೆಗೆ ಪಟಾಕಿ ಸಿಡಿಸುವುದನ್ನು ನಿರ್ಬಂಧಿಸಲಾಗಿದೆ. ವಾಯು ಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ನಿಧನಕ್ಕೆ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಸಂತಾಪ ಸೂಚಿಸಿದ್ದಾರೆ. ರವಿ ಬೆಳಗೆರೆ ಅವರನ್ನು ನಾನು ಹತ್ತಿರದಿಂದ ಬಲ್ಲೆ. ಅವರು ಒಳ್ಳೆ ಹೋರಾಟಗಾರರು. ತನ್ನದೇ ಅಭಿಪ್ರಾಯವನ್ನು ವಿಭಿನ್ನ ರೀತಿಯಲ್ಲಿ ಹೇಳುತ್ತಿದ್ರು. ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ಮಾಡುತ್ತಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಒಳ್ಳೆ ಹೋರಾಟಗಾರರು, ಚಿಂತಕರು, ತಂದೆ ಆದಂಥ ಅಭಿಪ್ರಾಯವನ್ನು ಧೈರ್ಯವಾಗಿ ಹೇಳ್ತಿದ್ರು. ಎಷ್ಟು ವಿಚಾರ ಗೊತ್ತಿದ್ದೋ ಗೊತ್ತಿಲ್ವೋ ಬೇರೆ ವಿಚಾರ, ಬಟ್ ಸಾಮಾಜಿಕ ಬದಲಾವಣೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲ ಮಾಧ್ಯಮ, ಅವರ ಸ್ನೇಹಿತರು, ಬಂಧುಗಳು ಕೂಡ ಭಗವಂತ ಇದನ್ನು ತಡ್ಕೊಳ್ಳುವಂಥ ಶಕ್ತಿ. ಮೈಸೂರಿನ ದಿ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿಯ ಚುನಾವಣೆಯು ನಗರದ ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿ ನವೆಂಬರ್ 15ರಂದು ನಡೆಯಲಿದ್ದು, ಸದರಿ ಚುನಾವಣೆಯ ಅಭ್ಯರ್ಥಿಗಳಾಗಿರುವ ಬ್ಯಾಂಕ್ ಪುಟ್ಟಸ್ವಾಮಿ ಮತ್ತು ದಿನೇಶ್ ಎಂ ವೆಂಕಟಲಿಂಗಯ್ಯ ಅವರ ಗುಂಪಿನ ಪರವಾಗಿ ಮೈಸೂರಿನ ನಜರ್ಬಾದ್ನಲ್ಲಿ ಎಂಪಿ ದೀಪಕ್ ಪುಟ್ಟಸ್ವಾಮಿ ಮತ್ತು ಸಂಗಡಿಗರು ಮತಯಾಚನೆ ನಡೆಸಿದರು.
ನಜರ್ಬಾದ್ನ ಶಿರಡಿ ಸಾಯಿ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಸದಸ್ಯರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಅವರ ಬೆಂಬಲಿಗರಾದ ಆರ್ಪಿ ಶರತ್, ಎಂ ಅಜಿತ್, ವಿನೋದ್ ಅವರು ಸೇರಿದಂತೆ ಹಲವು ಪ್ರಮುಖರು ಪುಟ್ಟಸ್ವಾಮಿ ಅವರಿಗೆ ಮತ ನೀಡಿ ಬೆಂಬಲಿಸುವಂತೆ ಕೋರಿದ್ರು. ಎಂಪಿ ದೀಪಕ್ ಪುಟ್ಟಸ್ವಾಮಿ ಅವರು ಮಾತನಾಡಿ, ಭಾನುವಾರ ನಡೆಯಲಿರುವ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಬ್ಯಾಂಕಿನ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಪುಟ್ಟಸ್ವಾಮಿ ಮತ್ತು ಅವರ ತಂಡಕ್ಕೆ ಮತವನ್ನು ನೀಡಿ ಬ್ಯಾಂಕಿನ ಅಭಿವೃದ್ಧಿಗೆ ಹಾಗೂ ಸದಸ್ಯರ ಏಳಿಗೆಗಾಗಿ ನಿಮ್ಮ ಮತವನ್ನು ನೀಡಬೇಕೆಂದು ಕೇಳಿಕೊಂಡರು. ಅಂತೆಯೇ ಸಾಮಾನ್ಯ ಕ್ಷೇತ್ರದಿಂದ 6, ಹಿಂದುಳಿದ ವರ್ಗದಿಂದ 1, ಪರಿಶಿಷ್ಟ ಜಾತಿಯಿಂದ 1, ಪರಿಶಿಷ್ಟ ಪಂಗಡದಿಂದ 1, ಮಹಿಳಾ ಮೀಸಲಿನಿಂದ 1ರಂತೆ ಒಟ್ಟು 10 ಅಭ್ಯರ್ಥಿಗಳನ್ನು ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಆಶೀರ್ವದಿಸಬೇಕು ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಎಂದರು. ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಆಗ್ತಾ ಇದೆ. ಇದೇ ತಿಂಗಳು 15ನೇ ತಾರೀಕು ಭಾನುವಾರ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣದಲ್ಲಿ ನಿರ್ದೇಶಕರ ಚುನಾವಣೆ ನಡೀತಾ ಇರೋದ್ರಿಂದ ಸತತ 35 ವರ್ಷಗಳಿಂದ ನಿರ್ದೇಶಕರಾಗಿರುವಂಥ ಬ್ಯಾಂಕ್ ಪುಟ್ಟಸ್ವಾಮಿ ಅವರ ಪರವಾಗಿ ಇವತ್ತು ನಜರ್ಬಾದ್ ಮೊಹಲ್ಲಾದಲ್ಲಿ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ಮೊಹಲ್ಲಾದ ಮುಖಂಡರು, ಯುವಕರು ಹಾಗೂ ಮೊಹಲ್ಲಾದ ಮತದಾರರನ್ನು ನಾವು ಇವತ್ತು ಪತ್ರವನ್ನು ನೀಡುವ ಮೂಲಕ ಮನವಿ ಮಾಡ್ಕೋತಾ ಇದ್ದೇವೆ. ಹಾಗೂ ಗುರುವಾರ ಆದ್ದರಿಂದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಯೂನಿವರ್ಸಿಟಿ ನಿವೃತ್ತ ಅಧೀಕ್ಷಕರಾದ ಎಂ ವೆಂಕಟೇಶ್ ಅವರು ಹಾಗೂ BJP ಮುಖಂಡರಾದಂಥ ಮೋಹನ್ ಕುಮಾರ್ ಅವರು ಹಾಗೂ ಇನ್ನುಳಿದ ಯುವ ಮುಖಂಡರುಗಳು ಜೊತೆಗೂಡಿ ವಿನೋದ್ ಅವರು ಇವರ ಜೊತೆಗೂಡಿ ನಜರ್ಬಾದ್ ಮೊಹಲ್ಲಾದಲ್ಲಿ ಮನೆ ಪ್ರಚಾರವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಮತದಾರರು ಬ್ಯಾಂಕ್ ಪುಟ್ಟಸ್ವಾಮಿ ಅವರ ತಂಡಕ್ಕೆ ಮತವನ್ನು ನೀಡಿ ಜಯಶೀಲನನ್ನಾಗಿ ಮಾಡಬೇಕಂತ ನಿಮ್ಮ ಮೂಲಕ ಮನವಿ ಮಾಡಿಕೊಳ್ತೇವೆ. ಥ್ಯಾಂಕ್ ಯು. ಮೈಸೂರಿನ ಅರಿವು ಸಂಸ್ಥೆಯ ವತಿಯಿಂದ ಇಂದು ನಗರದ ಚಾಮುಂಡಿಪುರಂ ವೃತ್ತದಲ್ಲಿ ದೀಪಾವಳಿ ಹಬ್ಬದ ಅಂಗವಾಗಿ ಪಟಾಕಿ ತ್ಯಜಿಸಿ ದೀಪ ಬೆಳಗಿಸಿ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಾಮುಂಡಿಪುರಂ ಸುತ್ತಮುತ್ತಲಿನ ಮನೆಗಳಿಗೆ ತೆರಳಿದ ಸಂಸ್ಥೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಣತೆಗಳನ್ನು ವಿತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಬ್ರಾಹ್ಮಣರ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ಮಾತನಾಡಿ, ದೀಪಾವಳಿ ಹಬ್ಬದಂದು ಎಲ್ಲರೂ ದೀಪಗಳನ್ನು ಹಚ್ಚುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ರೀತಿಯಲ್ಲಿ ಹಬ್ಬವನ್ನು ಆಚರಿಸಬೇಕು. ಯಾರೂ ಸಹ ಪಟಾಕಿಗಳನ್ನು ಸಿಡಿಸದೆ ಪರಿಸರವನ್ನ ಕಾಪಾಡುವಂತಹ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಹಿರಿಯ ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ ಅವರು ಮಾತನಾಡಿ, ದೀಪಾವಳಿ ಸಂದರ್ಭದಲ್ಲಿ ಮನೆಯ ಒಳಗೂ ಹೊರಗೂ ಮಣ್ಣಿನ ಹಣತೆಯಲ್ಲಿ ದೀಪ ಬೆಳಗುವುದೇ ಶ್ರೇಷ್ಠ. ಮನೆಗೆ ತೆರಳಿ ಹಣತೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಅರಿವು ಸಂಸ್ಥೆ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಮಾತನಾಡಿ, ಪರಿಸ್ಥಿತಿಯ ಅರಿವಿದ್ದು ಪಟಾಕಿ ತಯಾರಿಸಿದ್ದೇಕೆ? ಕೊರೋನಾ ಸೋಂಕಿನ ಈ ಗಂಭೀರ ಪರಿಸ್ಥಿತಿಯಲ್ಲಿ ಜನರು ಜೀವ ಕೈಯಲ್ಲಿ ಹಿಡಿದು ಜೀವಿಸುತ್ತಿರುವಾಗ ಕೋವಿಡ್ ರೋಗದ ತೀವ್ರತೆಗೆ ಕಾರಣವಾಗುವ ಪಟಾಕಿ ಸಿಡಿಸುವುದನ್ನು ನಿಷೇಧಿಸಬೇಕಾದ್ದು ಸರ್ಕಾರದ ಆದ್ಯತೆಯಾಗಬೇಕು. ಅನೇಕ ರಾಜ್ಯಗಳು ಈಗಾಗಲೇ ನಿಷೇಧ ಹೇರಿವೆ. ಆದರೆ ಪಟಾಕಿ ನಿಷೇಧಿಸುತ್ತೇನೆ ಎಂದು ಹೊರಟ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ತನ್ನ ನಿರ್ಧಾರ ಬದಲಿಸಿ ಹಸಿರು ಪಟಾಕಿಗೆ ನಿಶಾನೆ ತೋರಿಸಿದ್ದು ಯಾವ ಕಾರಣಕ್ಕೆ ಎಂಬುದು ತಿಳಿಯುತ್ತಿಲ್ಲ. ಈಗಲೂ ತಡ ಮಾಡದೆ ಪಟಾಕಿ ನಿಷೇಧಕ್ಕೆ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಜನರ ಆರೋಗ್ಯ, ಪ್ರಾಣ ರಕ್ಷಿಸಲಿ ಎಂದರು. ಅರಿವು ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಕಶ್ಯಪ್, ಕೆಆರ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಬಸವರಾಜ್ ಬಸಪ್ಪ, ಯೋಗೇಶ್ ನಾಯ್ಕ, ಸಿದ್ದೇಶ್, ವಿನಯ್ ಕಣಗಾಲ್, ರಾಜೇಶ್ ಜೋಗಿ ಸುನೀಲ್, ಸುಚೀಂದ್ರ, ಚಕ್ರಪಾಣಿ, ಈಶ್ವರಗೌಡ, ಯೋಗಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪಾವಳಿಗೆ ನಾವು ಹಸಿರು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಎಲ್ಲ ನಮ್ಮ ಅರಿವು ಸಂಸ್ಥೆಯಿಂದ ಮತ್ತು ಎಲ್ಲ ಸ್ನೇಹಿತರು ಸೇರಿ ಇವತ್ತು ಈ ಮಣ್ಣಿನ ಹಣತೆಗಳನ್ನು ಹಂಚ್ತಾ ಇದ್ದೀವಿ. ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚಿ ಅದು ಭಾಳ ಶ್ರೇಷ್ಠ. ದೀಪಾವಳಿ ದಿವಸ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದು ಭಾಳ ಶ್ರೇಷ್ಠವಾಗಿರುತ್ತೆ. ಇದು ಪರಿಸರ ಮಾಲಿನ್ಯವನ್ನು ತಡೆಯೋದರಲ್ಲಿ ಒಂದು ಮೊದಲನೇ ಹೆಜ್ಜೆ. ಯಾಕೆಂದರೆ ಈಗಿನ ಈ ಕರೋನಾ ಕಾಟದಲ್ಲಿ ಕರೋನಾ ಪೀಡಿತರಾಗಿರುವಾಗ ವಾಯುಮಾಲಿನ್ಯ ಇನ್ನೂ ಹೆಚ್ಚಾಗಿ ಆ ಕರೋನಾ ಜಾಸ್ತಿ ಆಗೋದ್ರ ಬದಲು ಈ ಒಂದು ಹಸಿರು ದೀಪಾವಳಿ ಮಾಡಿ ಅಂತ ನಮ್ಮ ಕರ್ನಾಟಕ ಸರ್ಕಾರನೂ
ಇಡೀ ಭಾರತ ಸರ್ಕಾರನೇ ತೀರ್ಮಾನ ಮಾಡಿ ಎಲ್ರಿಗೂ ಹರಡ್ತಾ ಇದೆ. ಹಾಗಾಗಿ ನಾವು ಅದನ್ನು ಪಾಲಿಸಿ ಅರಿವು ಸಂಸ್ಥೆಯ ವತಿಯಿಂದ ಮತ್ತು ಎಲ್ಲ ಮಿತ್ರವೃಂದದವರು ಸೇರಿ ಮಣ್ಣಿನ ಹಣತೆಗಳನ್ನು ಎಲ್ಲ ಮೈಸೂರು ನಾಗರಿಕರಿಗೆ ಹಂಚ್ತಾ ಇದ್ದೀವಿ. ಹಂಚ್ಬಿಟ್ಟು ಅವ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಪಕ್ಕದ ಮನೆಯವ್ರಿಗೆ ಹೇಳಿ ದೀಪಾವಳಿನ ದೀಪ ಬೆಳಗೋದ್ರ ಮೂಲಕ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿ ಕರೆ ಕೊಡ್ತಾ ಇದ್ದೀವಿ. ಮೈಸೂರಿನ ನಾಗರಿಕರಿಗೆ ಈ ಒಂದು ದೀಪಾವಳಿ ಹಬ್ಬದ ಶುಭಕಾಮನೆಗಳು. ಇವತ್ತು ಈ ಒಂದು ಚಾಮುಂಡಿಪುರಂ ಸರ್ಕಲ್ನಲ್ಲಿ ನಮ್ಮ ಅರಿವು ಸಂಸ್ಥೆಯ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಮಣ್ಣಿನ ಹಣತೆಗಳನ್ನ ಹಂಚತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ನಾನು ಕೂಡ ಭಾಳ ಸಂತೋಷದಿಂದ ಭಾಗಿಯಾಗಿದ್ದೀನಿ. ಭಾಳಷ್ಟು ಜನಕ್ಕೆ ಇವತ್ತು ನಾವು ಈ ಮಣ್ಣಿನ ಹಣತೆಗಳನ್ನ ಹಂಚ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಏನಿವತ್ತು ಒಂದು ಸರ್ಕಾರಗಳು ಹಸಿರು ದೀಪಾವಳಿನ ಅಂತಂದರೆ ಪೊಲ್ಯೂಷನ್ ಇಲ್ಲದೇ ಇರತಕ್ಕಂಥ ಒಂದು ಯಾವುದೇ ರೀತಿಯಾದಂಥ ಒಂದು ವಾಯು ಮಾಲಿನ್ಯ ಆಗ್ಬೋದು, ಶಬ್ದ ಮಾಲಿನ್ಯ ಆಗ್ಬೋದು, ಆಗಬಾರ್ದು ಅನ್ನತಕ್ಕಂಥ ಒಂದು ನಿಟ್ಟಲ್ಲಿ ದೀಪ ಬೆಳಗುವ ಮುಖಾಂತರ, ಈಗ ಹಳೆ ಕಾಲದಲ್ಲಿ ದೀಪಾವಳಿ ಅಂತಂದರೆ ದೀಪದ ಹಬ್ಬ ಅಂದರೆ ಬೆಳಕಿನ ಹಬ್ಬ. ಹಾಗಾಗಿ ದೀಪ ಹಚ್ಚುವ ಮುಖಾಂತರ ಇವತ್ತು ಈ ಒಂದು ಕರೋನಾ ಅನ್ನತಕ್ಕಂಥ ಒಂದು ಕತ್ತಲೆ ನಮ್ಮ ಇಡೀ ಭಾರತ ದೇಶವನ್ನು ಕಾಡುತ್ತಿದೆ, ಇಡೀ ವಿಶ್ವವನ್ನೇ ಕಾಡುತ್ತಿದೆ. ಈ ಒಂದು ಕತ್ತಲೆ ನಮ್ಮಿಂದ ದೂರ ಆಗಲಿ ಮತ್ತು ಎಲ್ಲರ ಜೀವನದಲ್ಲೂ ಕೂಡ ಒಂದು ಉಜ್ವಲವಾದಂಥ ಒಂದು ಬೆಳಕನ್ನು ಈ ಒಂದು ಹಬ್ಬ ತರಲಿ ಅಂತ ನಾನು ಮತ್ತೊಮ್ಮೆ ಆಶಯಿಸ್ತಾ ಇದ್ದೀನಿ. ಮೈಸೂರಿನ ಸಮಸ್ತ ಧರ್ಮ ಸಂಪನ್ನ ಸಜ್ಜನರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಇವತ್ತು ನಮ್ಮ ಅರಿವು ಸಂಸ್ಥೆ ವತಿಯಿಂದ ಆರೋಗ್ಯದ ಜಾಗೃತಿಯ ದೀಪಾವಳಿನ ಆಚರಿಸಿ, ಏಕೆಂದರೆ ಹಬ್ಬ ನಾವೇನು ಆಚರಣೆಯನ್ನು ನಾವು ಕೈ ಬಿಡೋಕ್ಕಾಗಲ್ಲ, ಅದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ನಾವು. ಆದರೆ ಈ ವರ್ಷ ಈ ಕರೋನಾ ಸಂಕಷ್ಟದ ಸಂದರ್ಭದಲ್ಲಿ ದೀಪಾವಳಿ ಬಂದಿರುವಂಥದ್ದು ನಾವು ಬಹಳ ಜಾಗೃತಿಯಾಗಿ ಹಬ್ಬವನ್ನು ಆಚರಿಸಬೇಕಿದೆ. ಏನು ಪಟಾಕಿ ಸಿಡಿಸಿದ್ರೆ ಅದರಿಂದ ಉಂಟಾಗುವಂತಹ ಧೂಮದಿಂದಾಗಿ ಅನೇಕರಿಗೆ ಉಸಿರಾಟದ ಸಮಸ್ಯೆ ಆಗ್ಬೋದು, ಹಿರಿಯ ನಾಗರಿಕರಿಗೆ, ಚಿಕ್ಕ ಮಕ್ಕಳಿಗೆ ಉಸಿರಾಟದ ಸಮಸ್ಯೆಯಾಗಿ ಅದು ಕರೋನಾಕ್ಕೆ ಆಸ್ಪದ ಕೊಡುವಂಥ ಸಂದರ್ಭಗಳಿದೆ ಅಂಥೇಳಿ ಈಗಾಗಲೇ ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಘನ ಸರ್ಕಾರದವರು ಹಸಿರು ಪಟಾಕಿಗಳನ್ನ ನೀವು ಈ ಬಾರಿ ಆಚರಣೆ ಮಾಡಿ ಅಂತ ಹೇಳಿರುವಂಥದ್ದು ತುಂಬ ಚೆನ್ನಾಗಿದೆ. ಹಾಗಾಗಿ ನಾವು ಈ ಶಬ್ದ ಮಾಲಿನ್ಯವನ್ನು ನಿಗ್ರಹಿಸಿ ಈ ಬಾರಿ ಎಲ್ಲರೂ ದೀಪ ಜ್ಯೋತಿ ಲಕ್ಷ್ಮಿನ ಬರಮಾಡ್ಕೊಳ್ಳೋಣ, ಜ್ಯೋತಿ ಹಚ್ಚಿ ನಾವು ದೀಪಾವಳಿ ಆಚರಿಸೋಣ. ಅಕಸ್ಮಾತ್ ಪಟಾಕಿ ಹಚ್ಚೋದೇ ಆಗಿದ್ದರೆ ಹಸಿರು ಪಟಾಕಿನ ನಾವು ಹಚ್ಚಿ ಸಂಭ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಜ್ಯೋತಿಲಕ್ಷ್ಮಿ ತಮ್ಮೆಲ್ಲರಿಗೂ ಒಳಿತನ್ನುಂಟು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳು. ನಮಸ್ಕಾರ. ದೀಪಾವಳಿ ಹಬ್ಬದಲ್ಲಿ ಹಸಿರು ಪಟಾಕಿ ಮಾರಾಟಕ್ಕೆ ಮತ್ತು ಸಿಡಿಸುವುದಕ್ಕೆ ರಾಜ್ಯ ಹೈಕೋರ್ಟ್ ಷರತ್ತುಬದ್ಧ ಅನುಮತಿ ನೀಡಿದೆ. ಕೊರೋನಾ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಟಾಕಿ ಮಾರಾಟ ಮತ್ತು ಸಿಡಿಸುವುದಕ್ಕೆ ನಿಷೇಧ ಹೇರಿದ್ದ ರಾಜ್ಯ ಸರ್ಕಾರ ಹಸಿರು ಪಟಾಕಿಗಳ ಮಾರಾಟಕ್ಕೆ ಮಾತ್ರ ಅವಕಾಶ ನೀಡಿತ್ತು. ಆದರೆ ಹೈಕೋರ್ಟ್ಗೆ ಕೆಲವರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪ್ರಕಾರ ಎಲ್ಲಾ ಬಗೆಯ ಪಟಾಕಿಗಳನ್ನು ನಿರ್ಬಂಧಿಸುವಂತೆ ಕೋರಲಾಗಿತ್ತು. ಈ ಕುರಿತು ವಿಚಾರಣೆ ನಡೆಸಿದ ನ್ಯಾಯಾಲಯವು ಹಸಿರು ಪಟಾಕಿಗೆ ಷರತ್ತುಬದ್ಧ ಅನುಮತಿ ನೀಡಿದ್ದು, ಪೊಲೀಸರು ಪಟಾಕಿಗಳ ಮಾರಾಟ ಮಳಿಗೆಗಳಿಗೆ ಭೇಟಿ ನೀಡಿ ಅಲ್ಲಿ ಹಸಿರು ಪಟಾಕಿ ಮಾತ್ರ ಮಾರಲಾಗುತ್ತಿದೆಯೋ ಎಂಬುದನ್ನು ಪರಿಶೀಲಿಸಬೇಕು. ಬೇರೆ ಪಟಾಕಿಗಳನ್ನು ಬಳಸದಂತೆ ಕ್ರಮ ವಹಿಸಬೇಕು. ಜೊತೆಗೆ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯದ ಪ್ರಮಾಣವನ್ನು ಅಳೆಯಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ನಿರ್ದೇಶನ ನೀಡಿದೆ. ಇದಲ್ಲದೆ ಈ ಆದೇಶವನ್ನು ಜಾರಿಗೊಳಿಸಿದ ಬಗ್ಗೆ ಸರ್ಕಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಬೇಕು ಎಂದು ನ್ಯಾಯಾಲಯ ಸೂಚಿಸಿದೆ. ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಬರಲಿದೆ ದೀಪಾವಳಿ ಗಿಫ್ಟ್. ಬಿಜೆಪಿ ನಾಯಕರಿಗೆ ಈರುಳ್ಳಿ, ಆಲೂಗೆಡ್ಡೆ ತರಕಾರಿಯ ಉಡುಗೊರೆ. ಈರುಳ್ಳಿ ಸೇರಿದಂತೆ ರಾಜ್ಯದಲ್ಲಿ ದಿನಬಳಕೆಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿದೆ. ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರು ಜೀವನ ನಡೆಸಲು ಸಾಧ್ಯವಾಗದೆ ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆಯನ್ನು ತಡೆಯಬೇಕಿದ್ದ ರಾಜ್ಯ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿಸುತ್ತಿದೆ. ಸರ್ಕಾರದ ಈ ನಿಲುವನ್ನು ಖಂಡಿಸಿ ಹಾಗೂ ರಾಜ್ಯದ ಬಿಜೆಪಿ ನಾಯಕರಿಗೆ ಬೆಲೆ ಏರಿಕೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ರಾಜ್ಯ ಮಹಿಳಾ ಕಾಂಗ್ರೆಸ್ ಸಮಿತಿಯಿಂದ ಬಿಜೆಪಿ ನಾಯಕರ ಮನೆ ಬಾಗಿಲಿಗೆ ಈರುಳ್ಳಿ, ಆಲೂಗೆಡ್ಡೆ ಮತ್ತು ತರಕಾರಿಗಳನ್ನು ರವಾನಿಸುವ ವಿನೂತನ ಮಾದರಿಯ ಪ್ರತಿಭಟನೆಯನ್ನು ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕ ಆಯೋಜಿಸಿದೆ. ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ಅವರು ಮೈಸೂರಿನಲ್ಲಿ ಇಂದು ಪತ್ರಿಕಾಗೋಷ್ಠಿ ನಡೆಸಿ ಈ ಹೋರಾಟದ ಬಗ್ಗೆ ಮಾಹಿತಿ ನೀಡಿದರು.
ಬಿಜೆಪಿ ನಾಯಕರಿಗೆ ಬೆಲೆ ಏರಿಕೆಯ ಬಗ್ಗೆ ಮತ್ತು ಅದರಿಂದ ಜನರು ಎಷ್ಟು ಸಂಕಷ್ಟಕ್ಕೀಡಾಗಿದ್ದಾರೆ ಎಂಬ ಅರಿವು ಮೂಡಿಸಲು ಅವರ ಮನೆಯ ಬಾಗಿಲಿಗೆ ತರಕಾರಿ ಕಳುಹಿಸಿದ್ದೇವೆ ಎಂದ ಅವರು, ಜನರು ಬೆಲೆ ಏರಿಕೆಯಿಂದ ತತ್ತರಿಸುತ್ತಿದ್ದರೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದಿರುವ ಬಗ್ಗೆ ಕಿಡಿಕಾರಿದರು. ಕಾಂಗ್ರೆಸ್ಸಿಂದ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ಸಿಂದ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಸುಷ್ಮಿತಾ ದೇವ್ ಅವರ ಒಂದು ಆದೇಶದಂತೆ ಮತ್ತು ಅವರ ಒಂದು ಅಣತಿಯಂತೆ ನಾವೆಲ್ಲರೂ ಕೂಡ ಒಂದು ಗಿಫ್ಟ್ ಹ್ಯಾಂಪರನ್ನು ಎಲ್ಲ BJPಯ ನಾಯಕರುಗಳ ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಏನಪ್ಪ ಗಿಫ್ಟ್ ಹ್ಯಾಂಪರ್ ಅಂತ ಅಂದರೆ, ತರಕಾರಿ ಅತಿ ಬೆಲೆ ಇರ್ತಕ್ಕಂಥ ತರಕಾರಿಗಳನ್ನ ಪ್ಯಾಕ್ ಮಾಡಿ ಅವ್ರಿಗೆ ಒಂದು ದಿವಾಳಿ ಗಿಫ್ಟನ್ನು ಕಳಿಸ್ತಾ ಇದ್ದೀವಿ. ನೀವು ಇದನ್ನು ಸಾರ್ವಜನಿಕರಿಂದ, ಬಡವರಿಂದ, ಮಧ್ಯಮ ವರ್ಗದ ಜನರಿಂದ ಕಿತ್ಕೊಬಿಟ್ಟಿದ್ದೀರ. ಇದನ್ನು ಇವತ್ತು ಹಬ್ಬ ಆಚರಣೆ ಮಾಡಬೇಕಾದ್ರೆ ಈರುಳ್ಳಿನ ಕಡಿಮೆ ಏನು 5 kg 3 kg 1 kg ತಗೊಳ್ಳೋ ಕಡೆ ಇವತ್ತು 200 ಗ್ರಾಮು 1/4 kg ತೊಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ತಂದು ಕೊಟ್ಬಿಟ್ಟಿದ್ದೀರಾ. ಅದಕ್ಕಾಗಿ ತಮಗೆ ಬಹುಮಾನವನ್ನು ಕೊಡಬೇಕಾಗಿದೆ. ಅದಕ್ಕಾಗಿ ತಮಗೆ ದೀಪಾವಳಿ ಗಿಫ್ಟು, ತಮಗೇನು ಕಷ್ಟ ಇರಲ್ಲ ನಿಮ್ಮ ಮನೆಗಳಲ್ಲಿ, ಹಾಗಾಗಿ ದೀಪಾವಳಿ ಗಿಫ್ಟನ್ನು ಒಂದು ಕೊಡ್ತಾ ಇದ್ದೀವಿ. ಏನಂದರೆ ಈರುಳ್ಳಿ ಮತ್ತು ಈ ಒಂದು ಪೊಟ್ಯಾಟೊ ಮತ್ತು ಇನ್ಯಾವುದು ತರಕಾರಿ ಬೆಲೆ ಇದೆ ಅದನ್ನು ಪ್ಯಾಕ್ ಮಾಡಿ ಅವ್ರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾಯಿದ್ದೀವಿ. ಇದು ದೀಪಾವಳಿ ಹಬ್ಬದ ಕೊಡುಗೆ, ಅವ್ರಿಗೆ ದೀಪಾವಳಿ ಹಬ್ಬದ ಗಿಫ್ಟ್. ಎಲ್ಲರೂ ದೀಪಗಳನ್ನ ಕೊಡ್ತಾರೆ ಮತ್ತು ಪಟಾಕಿಗಳನ್ನು, ಇವತ್ತು ಹಸಿರು ಪಟಾಕಿಯನ್ನು ಆದೇಶ ಮಾಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಹೌದು, ಪರಿಸರ ಸ್ನೇಹಿ ಹಸಿರು ಪಟಾಕಿಯನ್ನು ನಾವೆಲ್ಲರೂ ಕೂಡ ಬಳಸಬೇಕು ಅನ್ನೋದು ಕೂಡ ಬಹಳ ಒಂದು ಒಳ್ಳೆಯ ನಿರ್ಧಾರ. ಆದರೆ ಎಲ್ಲೋ ಆ ಉದ್ಯಮಕ್ಕೆ ಹೊಡೆತ ಆಗಬಾರ್ದು ಅಂತ ಅವರ ಒಂದು ಹಿತಾಸಕ್ತಿಯನ್ನು ಕೂಡ ನಾವು ಕಾಪಾಡಬೇಕಾಗುತ್ತೆ. ಆ ಒಂದು ಪಟಾಕಿ ಉದ್ಯಮದ ಮೇಲೆ ಸಾಕಷ್ಟು ಕುಟುಂಬಗಳು ಇವತ್ತು ಅವಲಂಬಿತವಾಗಿರ್ತಕ್ಕಂಥದ್ದನ್ನು ನಾವು ಮರೆಯೋಂಗಿಲ್ಲ. ಹಾಗಾಗಿ ಈ ದಿವಸ ಬೆಳಕಿನ ಹಬ್ಬವನ್ನು ಹಸಿರು ಪಟಾಕಿಯ ಮುಖಾಂತರ ಆಚರಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಎಲ್ಲ ಸಾರ್ವಜನಿಕ ಬಂಧುಗಳು ತೆಗೆದುಕೊಳ್ಬೇಕು. ಬಾಗಲಕೋಟೆಯಲ್ಲಿ ಬಿಜೆಪಿ ಶಾಸಕ ಸಿದ್ದು ಸವದಿ ಅವರು ಪುರಸಭೆಯ ಮಹಿಳಾ ಸದಸ್ಯರನ್ನು ಎಳೆದಾಡಿ ಹಲ್ಲೆ ನಡೆಸಿದ ಪ್ರಕರಣವನ್ನು ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷರಾದ ಡಾ ಪುಷ್ಪಾ ಅಮರನಾಥ್ ಅವರು ಬೇರೆ ವಿಚಾರಗಳಿಗೆಲ್ಲ ಮೇಲೆ ಬಿದ್ದು ದಿಢೀರ್ ಪ್ರತಿಕ್ರಿಯೆ ನೀಡುವ ಸಂಸದೆ ಶೋಭಾ ಕರಂದ್ಲಾಜೆ ಈ ಪ್ರಕರಣ ಕುರಿತು ಇನ್ನೂ ಏಕೆ ಬಾಯಿ ತೆರೆದಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಅಕ್ಕ ಶೋಭಕ್ಕ, ನೀವು ಇನ್ನೂ ಇದರ ಬಗ್ಗೆ ಏಕೆ ಮಾತನಾಡಿಲ್ಲ? ನೀವೊಬ್ಬರು ಹೆಣ್ಣು ಮಗಳಾಗಿದ್ರೂ ಏಕೆ ಇದುವರೆಗೂ ಪ್ರತಿಕ್ರಿಯೆ ನೀಡಿಲ್ಲ? ಮಹಿಳೆಯರ ವಿಚಾರದಲ್ಲಿ ಏಕೆ ಈ ನಿರ್ಧಾರವಿಲ್ಲ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿಸಿರುವ ಅವರು, ನಿಮ್ಮ ಪ್ರತಿಕ್ರಿಯೆಗಾಗಿಯೇ ಕಾಯುತ್ತಿದ್ದೇನೆ ಎಂದು ಹೇಳಿದ್ದಾರೆ. ಪಕ್ಷ ಯಾವುದಾದರೂ ಇರಲಿ, ಮಹಿಳೆಯರ ಸಮಸ್ಯೆಗಳಿಗೆ ಮೊದಲು ಸ್ಪಂದಿಸಬೇಕು ಎಂದು ಶೋಭಾ ಕರಂದ್ಲಾಜೆ ಮತ್ತು ಶಶಿಕಲಾ ಜೊಲ್ಲೆ ಅವರಿಗೆ ಮನವಿ ಮಾಡಿದ ಪುಷ್ಪಾ ಅಮರನಾಥ್ ಅವರು, ಈ ಘಟನೆ ನಡೆದು 4 ದಿನಗಳೇ ಕಳೆದಿವೆ, ಇನ್ನೂ ಸಹ ಯಾವುದೇ ರೀತಿಯ ಕ್ರಮ ಜರುಗಿಲ್ಲ. ಪೊಲೀಸ್ ಇಲಾಖೆ ನಿಷ್ಕ್ರಿಯವಾಗಿ ಕುಳಿತಿದೆ. ಕೂಡಲೇ ತಪ್ಪಿತಸ್ಥರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಮೂರನೇ ವಿಚಾರ ಬಹಳ ಪ್ರಮುಖವಾದಂಥ ವಿಚಾರ. ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಅಕ್ಕಪಕ್ಕದ ಹೆಣ್ಣು ಮಕ್ಕಳ ರಕ್ಷಣೆ ವಿಚಾರವನ್ನು ಇವತ್ತು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಮತ್ತು ಒಬ್ಬ ಹೆಣ್ಣು ಮಗಳಾಗಿ ನಾನು ತಮ್ಮ ಬಳಿಗೆ ಏನು ಹೇಳ್ತೀನಿ ಅಂತಂದರೆ, ಇವತ್ತು ನೋಡಿ, ಹತ್ರಾಸ್ ಘಟನೆ ಆದಾಗಿಂದ ಹಿಡಿದು ಇವತ್ತುವರೆಗೂ ಅನೇಕ ಕಡೆ ಇದೇ ರೀತಿಯಾದಂಥ ಅತ್ಯಾಚಾರ, ದೌರ್ಜನ್ಯ ನಡೀತಾ ಇದೆ ಹೆಣ್ಮಕ್ಳ ಮೇಲೆ. ಆದರೆ ಇವತ್ತಿಗೂ ಕೂಡ BJPಯ ನಾಯಕರುಗಳು ಅದರ ವಿಚಾರವಾಗಿ ಎಲ್ಲೂ ಒಂದೇ ಒಂದು ಮಾತಾಡೋದಿಲ್ಲ. ನಾನಿವತ್ತು ನೇರವಾಗಿ ನಮ್ಮ ಅಕ್ಕ ಶೋಭಕ್ಕ ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡಬೇಕು. ಮಾಧ್ಯಮದ ಮುಖಾಂತರ ನಾನು ಶೋಭಕ್ಕ ಅವ್ರಿಗೆ ಒಂದು ಬಹಿರಂಗ ಸವಾಲನ್ನು ನಾನು ಒಡ್ತಾ ಇದ್ದೀನಿ. ಅಕ್ಕವರೇ, ತಾವು ಹೆಣ್ಮಗಳಾಗಿದ್ದರೆ, ತಾವೇನಾದರೂ ಒಬ್ಬ ಮಹಿಳೆ ಆಗಿದ್ದರೆ, ಇವತ್ತು ತಾವು ಮಹಿಳೆಯಾಗಿ ಒಂದು ಅಧಿಕಾರವನ್ನು ಅನುಭವಿಸಿದರೆ ರಾಜಕಾರಣಿಯಾಗಿ, ತಮಗೇನಾದರೂ ಈ ಒಂದು ದೇಶದಲ್ಲಿ ಮಹಿಳೆಯರು ಕೂಡ ಅರ್ಧದಷ್ಟು ಜನ ಇದ್ದಾರೆ ಅಂತ ತಾವು ಭಾವಿಸಿದರೆ, ಮತ್ತು ನಮ್ಮ ದೇಶದ ಅಭಿವೃದ್ಧಿಯ ಪಥದಲ್ಲಿ ಹೆಣ್ಣುಮಕ್ಕಳ ಪಾತ್ರ ಬಹಳ ದೊಡ್ಡದು ಅಂತ ಭಾವಿಸಿದರೆ, ಗಾಂಧೀಜಿಯವರ ಕನಸು ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡಾಗ ಮಧ್ಯರಾತ್ರಿ 2 ಗಂಟೆಗೆ ಹೆಣ್ಮಕ್ಳು ನಿರ್ಭಿಡೆಯಿಂದ ಓಡಾಡೋದಲ್ಲ, ಬೆಳಗಿನ ಹೊತ್ತೇ ಇವತ್ತು ಓಡಾಡೋಕ್ಕಾಗ್ತಿಲ್ವಲ್ಲ. ಹಾಗೆಯೇ ಇವತ್ತು ನಿಮ್ಮದೇ ಪಕ್ಷದ ಒಬ್ಬ ಹೆಣ್ಣುಮಗಳು ತೇರ್ದಾಳ್, ಬಾಗಲಕೋಟ್ನಲ್ಲಿ ತೇರ್ದಾಳ ಒಂದು ಎಲೆಕ್ಷನ್ ಚುನಾವಣೆಯಲ್ಲಿ ನಡೆದಂಥ ಒಂದು ಘಟನೆ ಏನಿದೆ, ಇಡೀ 2 ದಿನ ನಮ್ಮೆಲ್ಲರಿಗೂ ಕೂಡ ಮಾಧ್ಯಮದ ಮುಖಾಂತರ ಬಹಳ ನೋವನ್ನು ಕೊಡ್ತಕ್ಕಂಥ ಘಟನೆ. ಆ ಕಿರ್ಚಾಟ, ಆ ಬೀಳ್ಸೋ ರೀತಿ, ಆ ಹೆಣ್ಮಗಳನ್ನ ದನದ ರೀತಿ ಎಳ್ಕೊಂಡು ಹೋಗ್ತಕ್ಕಂಥದ್ದು, ಟ್ರೀಟ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಈ ಹಿಂಸಾಚಾರವನ್ನು ನೋಡಿಕೊಂಡು ನೀವು ಯಾಕೆ ಬಾಯಿ ತೆಗಿತಿಲ್ಲ?
ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಎಲ್ಲದಕ್ಕೂ ಬಾಯಿ ಹಾಕ್ಲಿಕ್ಕೆ ಬರ್ತಕ್ಕಂಥ ಶೋಭಕ್ಕ ಅವ್ರು ಇವತ್ತು ಅವ್ರ ನಾಲ್ಗೆನ ಯಾಕೆ ಇದ್ರ ವಿರುದ್ಧವಾಗಿ ಅಥವಾ ಇದ್ರ ಪರವಾಗೋ ವಿರುದ್ಧವಾಗೋ ಯಾಕೆ ಅರಿಬಿಡ್ತಾ ಇಲ್ಲ? ನಾನು ಇವತ್ತು ಮಾಧ್ಯಮದ ಮುಖಾಂತರ ಶೋಭಕ್ಕ ಅವ್ರಿಗೆ ನಾನು ಕೇಳ್ತೀನಿ, ನಿಮ್ಮ ನಿಲುವೇನು ಸ್ಪಷ್ಟ ಮಾಡಿ, ಇದರ ವಿಚಾರವಾಗಿ ನಿಮ್ಮ ಪ್ರತಿಕ್ರಿಯೆ ಏನು? ನಾನು ನಿಮ್ಮ ಪ್ರತಿಕ್ರಿಯೆಯನ್ನು ಬಯಸ್ತಾ ಇದ್ದೀನಿ. ಒಬ್ಬ ಹೆಣ್ಮಗಳಾಗಿ ಕರ್ನಾಟಕ ರಾಜ್ಯದ ಭಾಳ ರಾಜ್ಯದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆಯಾಗಿ ನಾನು ಮಹಿಳೆಯರ ಪರವಾಗಿ ಧ್ವನಿ ಎತ್ತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ತಾರತಮ್ಯ ಬೇಡ. ಪಕ್ಷ ಯಾವುದೇ ಇರ್ಬೋದು, ನೋವಾದಾಗ ಅನೇಕ ಜನ ಅನೇಕ ಪಕ್ಷಗಳಲ್ಲಿ ಈ ಥರ ನಡ್ಕೊಂಡಿದ್ದಾರೆ. ಆದರೆ ತಕ್ಷಣ ಅದೇನಾಗಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಯ ಅಂಗವಾಗಿ ಮೈಸೂರಿನ ಶ್ರೀ ಅಭಯಂ ಫೌಂಡೇಶನ್ ವತಿಯಿಂದ 1008 ಕುಟುಂಬಗಳಿಗೆ ತಲಾ 1 ಜೊತೆ ಹಣತೆಗಳನ್ನು ವಿತರಣೆ ಮಾಡಲಾಯಿತು. ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದಲ್ಲಿ ಹಮ್ಮಿಕೊಂಡಿದ್ದ ಹಣತೆ ವಿತರಣಾ ಕಾರ್ಯಕ್ರಮದಲ್ಲಿ ವಂಗೀಪುರ ನಂಬಿ ಮಠದ ಇಳೈ ಆಳ್ವಾರ್ ಸ್ವಾಮೀಜಿ ಹಾಗೂ ಸಮಾಜ ಸೇವಕರಾದ ಡಾ ಕೆ ರಘುರಾಮ್ ವಾಜಪೇಯಿ ಅವರು ಹಣತೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಕೆ ರಘುರಾಮ್ ವಾಜಪೇಯಿ ಅವರು, ಕೊರೋನಾ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮಗಳೊಂದಿಗೆ ಧರ್ಮದ ಆಚರಣೆಗಳನ್ನು ಮಾಡಬೇಕಾಗಿದೆ. ಪಟಾಕಿಗಳಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ ಎಂಬುದು ವೈಜ್ಞಾನಿಕವಾಗಿಯೇ ಸಾಬೀತಾಗಿದೆ. ಆದ್ದರಿಂದ ಪಟಾಕಿ ಬಿಟ್ಟು ದೀಪಗಳನ್ನು ಬೆಳಗಿಸಿ ದೀಪಾವಳಿಯನ್ನು ಆಚರಣೆ ಮಾಡಿ ಎಂದರು. ಅಭಯಂ ಫೌಂಡೇಶನ್ನ ಎಂಎಸ್ ಮುರಳೀಧರ್ ಶಾಸ್ತ, ಗೀತಾ ಗಣೇಶ್ ಮತ್ತಿತರರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಮೈಸೂರಿನ ಧರ್ಮ ಸಂಪನ್ನ ಮನಸ್ಸುಗಳಿಗೆಲ್ರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ, ನೇನು ಶನಿವಾರ ಭಾನುವಾರ ಬರುವಂತಹ ನರಕ ಚತುರ್ದಶಿ, ಅಮಾವಾಸ್ಯೆ, ಬಲಿಪಾಡ್ಯಮಿ ಇಷ್ಟೂ ವರ್ಷಗಳು ನಾವು ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ವು. ಆದರೆ ಈ ಬಾರಿ ಏನು ಒಂದು ಕೊರೋನಾ ಕೋವಿಡ್-19 ಒಂದು ಸಂಕಷ್ಟ ದಿವಸಗಳಲ್ಲಿ ನಾವು ಧರ್ಮದ ಈ ಆಚರಣೆ ನಾವು ಬಿಡುವಾಗೇ ಇಲ್ಲ, ಮಾಡಲೇಬೇಕು ನಾವು. ಹಾಗಾಗಿ ಏನು ಸರ್ಕಾರಗಳು ವಿಧಿಸಿದ ಕೆಲವು ನಿಯಂತ್ರಣಗಳನ್ನ ಅನುಸರಿಸಿ ಡಿಸ್ಟೆನ್ಸು, ಅಂತರ ಕಾಪಾಡುವಂಥದ್ದು, ಮಾಸ್ಕ್ ಧರಿಸುವಂಥದ್ದು, ಕೈ ತೊಳ್ಕೊಂಡು ಮಾಡುವಂಥದ್ದು, ಇಂಥದ್ದನ್ನು ಅನುಸರಿಸಿ ನಾವು ಆಚರಣೆ ಮಾಡಬೇಕು. ಯಾಕಂದರೆ ಬೇರೆಯವರ ಜೀವ, ನಮ್ಮ ಜೀವದ ಜೊತೆ ಬೇರೆಯವ್ರ ಜೀವದ ಬಗ್ಗೆನೂ ನಾವು ಜಾಗ್ರತೆ ವಹಿಸಬೇಕಂಥದ್ದು ನಮ್ಮ ಕರ್ತವ್ಯ. ಈಗ ವೈಜ್ಞಾನಿಕವಾಗಿ ಬಂದಿರುವಂಥದ್ದು ಪಟಾಕಿ ಸಿಡಿಸೋದ್ರಿಂದ ಆ ಹೊಗೆಯಿಂದಾಗಿ ಉಸಿರಾಟದ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ಕರೋನಾ ಪೇಷಂಟ್ಸ್ಗಿರ್ಬೋದು ಅಥವಾ ಬಾಕಿಯವ್ರಿಗೂ ತೊಂದರೆ ಉಂಟಾಗುತ್ತೆ ಅಂತೇಳಿ ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂತಹ ಒಂದು ಸತ್ಯ. ಅದರಿಂದ ಏನು ಸರ್ಕಾರ ಹೇಳಿದೆ, ಹಸಿರು ಪಟಾಕಿ ಏನೂ ಅದರಿಂದ ತೊಂದರೆ ಇಲ್ಲ, ಆ ಹೊಗೆಯ ವಾತಾವರಣ ಇರೋದಿಲ್ಲ, ಹಾಗಾಗಿ ಉಸಿರಾಟ ತೊಂದರೆ ಆಗಲ್ಲ ಅಂತ ಹೇಳಿ ಏನು ಸರ್ಕಾರ ಹೇಳಿದೆ ಅದನ್ನೆಲ್ಲರೂ ದಯಮಾಡಿ ಅನುಸರಿಸಿ. ಯಾಕಂದರೆ ನಮ್ಮ ಜೀವ ಜೊತೆ ಬೇರೆಯವ್ರ ಜೀವ, ಎಷ್ಟೋ ವಯಸ್ಸಾದ ಹಿರಿಯರು ಇರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಈ ಉಸಿರಾಟದ ಸಮಸ್ಯೆ ಇರ್ಬೋದು, ಆ ಪಟಾಕಿಯ ಘೋರ ಶಬ್ದದಿಂದ ಅವ್ರಿಗೆ ತೊಂದರೆ ಆಗ್ಬೋದು. ಇಂಥದ್ದೆಲ್ಲ ದಯಮಾಡಿ ನಿಲ್ಲಿಸಿ ಏನು ಹಸಿರು ಪಟಾಕಿ ಅಂತ ಹೇಳಿದ್ದಾರೆ ಅದನ್ನೆಲ್ಲರೂ ಆ ಆಚರಣೆಗೆ ಬಳಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ದೇವರು ಈ ಕರೋನಾ ಮುಕ್ತ ದಿವಸಗಳು ಬೇಗ ಶೀಘ್ರ ಕೂಡ ಬರಲಿ ಅಂಥೇಳಿ ಆ ದೀಪಾವಳಿ ಲಕ್ಷ್ಮಿ ಎಲ್ಲರನ್ನೂ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ. ಎಲ್ರಿಗೂ ಶುಭಾಶಯ, ನಮಸ್ಕಾರ. ಇವತ್ತು ನಮ್ಮ ಅಭಯ ಫೌಂಡೇಶನ್ ಅಂತ ಹೇಳಿ ನಮ್ಮ ಏನು ನಮ್ಮ ಮುರಳೀಧರ್ ಅವರು ತುಂಬ ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳನ್ನ ತುಂಬ ವರ್ಷಗಳಿಂದ ಅನುಸರಿಸ್ಕೊಂಡು ಬಂದಿದ್ದಾರೆ. ಸಂಕ್ರಾಂತಿ ದಿವಸ ಎಳ್ಳು ಬೀರುವಂಥದ್ದು, ಗಣಪತಿ ಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವಂಥದ್ದು 1008 ಜನಕ್ಕೆ. ಅದೇ ರೀತಿ ಈಗ ಇವತ್ತು ದೀಪಾವಳಿ ಸಂದರ್ಭದಲ್ಲಿ ಎಲ್ರಿಗೂ ದೀಪ ಹಾಗೆ ಆರಾಧನೆಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಉಚಿತವಾಗಿ ಭಕ್ತಾದಿಗಳಿಗೆ ವಿತರಿಸುವಂಥ ಕಾರ್ಯಕ್ರಮ ನೋಡಿ, ಎಷ್ಟು ಚೆನ್ನಾಗಿದೆ. ಮಣ್ಣಿನ ದೀಪ, ಇದನ್ನು ಹಣತೆ, ಇದನ್ನು ಎಲ್ಲರೂ ಮನೆಯಲ್ಲಿ ಬೆಳಗಲಿ ಅಂಥೇಳಿ ಒಳ್ಳೆಯ ಆಶಯದಿಂದ ಇವತ್ತು ನಮ್ಮ ಮೇಲ್ಕೋಟೆ ವಂಗೀಪುರ ಮಠದ ನಮ್ಮ ಗುರುಗಳಾದಂತಹ ಶ್ರೀ ಇಳೆಯಾಳ್ವಾರ್ ಸ್ವಾಮೀಜಿಯವರು ದಯಮಾಡಿಸಿ ಅವರ ಅಮೃತ ಹಸ್ತದಿಂದ ಎಲ್ರಿಗೂ ನಾವು ವಿತರಣೆ ಮಾಡಿದ್ದೀವಿ. ಎಲ್ಲರೂ ಮನೆಗಳಲ್ಲೂ ಬೆಳಗಲಿ, ಶುಭ ಬೆಳಗಲಿ, ಲಕ್ಷ್ಮಿ ಬೆಳಗಲಿ ಅಂಥೇಳಿ ಅವರು ಆಶೀರ್ವಾದಿಸಿದ್ದಾರೆ ನಮ್ಮ ಗುರುಗಳು. ಆ ಗುರುಗಳಿಗೆ ಸಹಿತ ನಾವು ಮನಸ ನಮಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಮಸ್ಕಾರ.
ನಾಡಿನ ಹಿರಿಯ ಪತ್ರಕರ್ತ ಹಾಯ್ ಬೆಂಗಳೂರು ವಾರಪತ್ರಿಕೆ ಸಂಪಾದಕ ಸಾಹಿತಿ ರವಿ ಬೆಳಗೆರೆ ಅವರು ಗುರುವಾರ ರಾತ್ರಿ ನಿಧನರಾಗಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ತಮ್ಮ ಪತ್ರಿಕಾ ಕಾರ್ಯಾಲಯದಲ್ಲಿ ಗುರುವಾರ ರಾತ್ರಿ ಬರವಣಿಗೆಯಲ್ಲಿ ತೊಡಗಿದ್ದ ರವಿ ಬೆಳಗೆರೆ ಅವರಿಗೆ ರಾತ್ರಿ 12:30 ಸಮಯದಲ್ಲಿ ತೀವ್ರ ಹೃದಯಾಘಾತವಾಯಿತು. ಸಿಬ್ಬಂದಿಗಳು ಅವರನ್ನು ಸನಿಹದಲ್ಲಿರುವ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಮುಂಜಾನೆ 2:30 ವೇಳೆಗೆ ರವಿ ಬೆಳಗೆರೆ ನಿಧನ ಹೊಂದಿದರು. ತಮ್ಮ ವಿಶಿಷ್ಟ ಶೈಲಿಯ ಬರವಣಿಗೆ ಮತ್ತು ನಿರೂಪಣಾ ಶೈಲಿಯಿಂದ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಮನೆ ಮಾತಾಗಿಸಿದ್ದ ರವಿ ಬೆಳಗೆರೆ ಓರ್ವ ಪತ್ರಕರ್ತನಾಗಿ ಮಾತ್ರವಲ್ಲದೆ ಸಾಹಿತಿಯಾಗಿಯೂ ಹಲವು ಕೃತಿಗಳನ್ನು ರಚಿಸಿ ಜನಪ್ರಿಯರಾಗಿದ್ದರು. ಟಿವಿ ವಾಹಿನಿಗಳ ನಿರೂಪಕನಾಗಿ, ಚಿತ್ರನಟನಾಗಿ ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಓರ್ವ ಭಾಷಣಕಾರರಾಗಿಯೂ ಜನಪ್ರಿಯರಾಗಿದ್ದ ಅವರು ವಿವಾದಗ್ರಸ್ತ ಕೃತಿಗಳನ್ನು ರಚಿಸಿ ಸುದ್ದಿಗಳನ್ನು ಪ್ರಕಟಿಸಿಯೂ ಹಲವರ ವಿರೋಧ ಕಟ್ಟಿಕೊಂಡಿದ್ರೂ ಸಹ ಅದಕ್ಕಿಂತಲೂ 100 ಪಟ್ಟು ಅಭಿಮಾನಿಗಳನ್ನು ಸಂಪಾದಿಸಿದರು. ಸಾಹಸ ಪ್ರವೃತ್ತಿಯ ಸಾಹಿತಿ ಹಾಗೂ ಪತ್ರಕರ್ತ ರವಿ ಬೆಳಗೆರೆ ಅವರ ನಿಧನಕ್ಕೆ ನಾಡಿನ ಎಲ್ಲಾ ವರ್ಗಗಳ ಜನರು ಅತೀವ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಜನಪ್ರಿಯ ಅಂಕಣಕಾರ, ಸೃಜನಶೀಲ ಲೇಖಕರಾಗಿದ್ದ ರವಿ ಬೆಳಗೆರೆ ತಮ್ಮ ಪತ್ರಿಕೆಗಾಗಿ ಅಕ್ಷರಗಳನ್ನು ಮೂಡಿಸುತ್ತಲೇ ಮರೆಯಾದ ನೋವು ಅವರ ಅಭಿಮಾನಿಗಳನ್ನು ಕಾಡುತ್ತಿದೆ.